ನಮಸ್ಕಾರ. ರೇ ಶ್ರೀನಿವಾಸ, ನಮಸ್ಕಾರ ಆಚಾರ್ಯ. ನಮಸ್ಕಾರಗಳೇ. ಹರಿ ಶ್ರೀನಿವಾಸ, ಸಾಷ್ಟಾಂಗ ನಮಸ್ಕಾರಗಳು. ನಮಸ್ಕಾರ. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗ್ರಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ. ನಮಸ್ಕಾರ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ವಾದರಾಜಣಂ ವಾದಿರಾಜಹೃದಂ ಭೋಜಮಂದಿರಂ ವಾಚಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ. ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ. ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ. ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ. ಶೇಷಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾರ್ಯ ಸಂಪ್ರಾಪ್ತ ಜ್ಞಾನೈಶ್ವರ್ಯಾನಹಂ ಸದಾ. ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಜೆ. ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ. ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ. ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತ ಭಾವಿಕಲ್ಪಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮಾಯತಿ ಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನಾ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ಈಗ ಇಲ್ಲಿವರೆಗೆ ಅಶ್ವತ್ಥ ನಾರಾಯಣನ ಸ್ತೋತ್ರವನ್ನ ಮಾಡ್ತಾ ಇದ್ರು ಒಬ್ಬರ ಪ್ರಕಾರ. ಇನ್ನೊಬ್ಬರ ಪ್ರಕಾರ ಇಲ್ಲ, ಅಶ್ವತ್ಥ ನಾರಾಯಣನ ಸ್ತೋತ್ರ ಜೊತೆಗೆ ಇದು ಅಶ್ವತ್ಥ ದೇವ ಅಂದ್ರೆ ಹಯಗ್ರೀವ ದೇವರ ಸ್ತೋತ್ರ ಮಾಡಿದ ಹಾಗೆ ಅಂತ ವ್ಯಾಖ್ಯಾನಕಾರರು ಆ ವರ್ಣನೆಯನ್ನು ಮಾಡಿದ್ರು. ಈ ರೀತಿ ಅಶ್ವತ್ಥನ ಸ್ತೋತ್ರವನ್ನ ಮಾಡಿ
ಆ ಅಧಿಷ್ಠಾನದಲ್ಲಿ ಭಗವಂತನ ಸ್ತೋತ್ರ ಎಲ್ಲ ನಡೀತು. ಇದಾದ್ಮೇಲೆ ಆ ಅಶ್ವತ್ಥನ ಮಹಿಮೆಯನ್ನ ಹೇಳ್ತಾರೆ. ಅಂದ್ರೆ ಆ ಅಶ್ವತ್ಥ ಎಂತ ಪವಿತ್ರವಾದ ಸ್ಥಳ, ಭಗವಂತ ಇರುವ ಸ್ಥಳ. ಆ ಅಶ್ವತ್ಥ ನಾರಾಯಣನ ಅನುಗ್ರಹ ಎಷ್ಟು ದೊಡ್ಡದು, ಅದರ ಸೇವೆ ಮಾಡಿದ್ರೆ ನಮ್ಗೆ ಎಷ್ಟು ಫಲ ಸಿಗತ್ತೆ ಅನ್ಲಿಕ್ಕೆ ಒಂದು ಚಿಕ್ಕ ವಿಷಯವನ್ನು ತಿಳಿಸ್ತಾರೆ ಮುಂದೆ 44ನೇ ಶ್ಲೋಕದಲ್ಲಿ. ಅದನ್ನು ನೋಡೋಣ. ಕಿಂ ಚಿತ್ರಂ ದೇವದೇವಸ್ಯ ಭಕ್ತಾಭೀಷ್ಟ ಪ್ರದಾತೃತಾ ಯಸ್ಯ ಕಿಂಕರತಾಂ ಯಾಂತಿ ದೇವಾಃ ಸರ್ವೇ ವರಪ್ರದಾಃ. ಕಿಂ ಚಿತ್ರಂ ಅಂತಾರೆ. ಬಹಳ ಆಶ್ಚರ್ಯನ ಇದು, ಏನು ಆಶ್ಚರ್ಯ ಅಲ್ಲ ಅಂತ. ಏನು ಆಶ್ಚರ್ಯ ಅಲ್ಲ ಅಂದ್ರೆ, ಈಗ ಹಿಂದೆ ಅಶ್ವತ್ಥನ ಸ್ತೋತ್ರವನ್ನ ಮಾಡಿದ್ರೆ, ಅಂದ್ರೆ ಅಶ್ವತ್ಥನ ಸೇವೆಯನ್ನ ಮಾಡಿದ್ರೆ ಎಲ್ಲಾ ಅಭೀಷ್ಟವನ್ನ ಅದು ನೀಡುತ್ತೆ, ಭಕ್ತರಿಗೆ ಅಭಯವನ್ನು ನೀಡುತ್ತೆ, ಪುತ್ರರಿಲ್ದೇ ಇರೋರಿಗೆ ಸುಪುತ್ರ ಪ್ರಾಪ್ತಿ ಆಗುತ್ತೆ. ಹೀಗೆ ಅನೇಕ ಫಲಗಳನ್ನು ಹೇಳಿದ್ರು. ಈ ಎಲ್ಲಾ ಫಲವನ್ನ ಕೊಡ್ಲಿಕ್ಕೆ ಶಕ್ತಿ ಇದೆಯಾ ಅಶ್ವತ್ಥ ವೃಕ್ಷಕ್ಕೆ ಅಂತ. ಯಾಕಂದ್ರೆ ಬೃಂದಾವನದ ಉತ್ತರ ಭಾಗದಲ್ಲಿ ಸಿಗೋ ಅಶ್ವತ್ಥ ವೃಕ್ಷಕ್ಕೆ ಇಷ್ಟೊಂದು ಸಾಮರ್ಥ್ಯ ಹೇಗ್ ಬರ್ಲಿಕ್ಕೆ ಸಾಧ್ಯ ಅಂದ್ರೆ, ಯಾರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದೆ? ಅಶ್ವತ್ಥದ ಬಗ್ಗೆನಾ, ಅಶ್ವತ್ಥದ ಒಳಗಡೆ ನಾರಾಯಣರ ಬಗ್ಗೆನಾ, ಹಯಗ್ರೀವ ದೇವರ ಬಗ್ಗೆ? ದೇವರ ಬಗ್ಗೆ ಪ್ರಶ್ನೆ ಸರಿನಾ? ಅಂದ್ರೆ ಅಶ್ವತ್ಥನ ಸೇವೆ ಅಂದ್ರೆ ಅದು ದೇವರ ಸೇವೆ ಅಂತಾನೆ ಅರ್ಥ. ಅಂತ ದೇವರ ಬಗ್ಗೆ ಪ್ರಶ್ನೆ ಕೇಳೋದ? ಅದು ಸಮರ್ಥನ? ಅವನು ಫಲ ಕೊಡ್ಲಿಕ್ಕೆ ಆಗತ್ತಾ ಅವನ ಕೈಲಿ ಅಂತ? ಯಾಕೆಂದ್ರೆ ಕಿಂ ಚಿತ್ರಂ ದೇವದೇವಸ್ಯ ಭಕ್ತ ಅಭೀಷ್ಟ ಪ್ರದಾತೃತ. ದೇವ ಅಂದ್ರೆ ಬ್ರಹ್ಮಾದಿ ದೇವತೆಗಳಿಗೆ ದೇವ, ಅವರಿಗೂ ಸ್ವಾಮಿ ಅವನು. ಬ್ರಹ್ಮಾದಿ ದೇವತೆಗಳಿಗೆ ದೇವ, ಅವರೇ ಭಗವಂತನನ್ನ ಬೇಡ್ತಾರೆ, ಜ್ಞಾನ ನೀಡು ಹಾಗೆ ಹೀಗೆ ಅಂತೆಲ್ಲ. ಅಂತ ಬ್ರಹ್ಮಾದಿ ದೇವತೆಗಳಿಗೆ ಅನುಗ್ರಹ ಮಾಡುವಂತಹ ದೇವರೊಂದ ಮೇಲೆ ಸಾಮಾನ್ಯರಾದ ಭಕ್ತರ ಅಭೀಷ್ಟಗಳನ್ನ ನೆರವೇರಿಸದೇ ಇರ್ತಾನ? ಅಂದ್ರೆ ಭಕ್ತಾಭೀಷ್ಟ ಪ್ರದಾತೃತ ಅದೇನ್ ದೊಡ್ಡ ವಿಷಯ ಅಲ್ಲ ಅಂತ. ಭಕ್ತರಿಗೆ ಅಭೀಷ್ಟವನ್ನು ಕೊಡ್ತಾನ, ಶಕ್ತಿ ಅವನಲ್ಲಿ ಇದ್ದೇ ಇದೆ. ಇದು ಕಿಂ ಚಿತ್ರಂ, ಇದನ್ನ ಆಶ್ಚರ್ಯ ಪಡೋದ? ದೇವತೆಗಳಿಗೆ ದೇವ ಅವನು ಅಂತ. ಅದನ್ನು ಮುಂದೆ ಹೊರಸ್ತಾ, ನಮಗೆ ವರ ನೀಡುವಂತಹ ಪ್ರತಿ ದೇವತೆಗಳು ಯಾರ್ಯಾರಿದಾರೋ ಅವರೇ ಇವನ ದಾಸಾನುದಾಸರು, ಅವರೇ ಇವರ ಕಿಂಕರತ್ವವನ್ನು ಹೊಂದಿದ್ದಾರೆ. ಯಸ್ಯ ಕಿಂಕರತಾಂ ಯಾಂತಿ ದೇವಾ ಸರ್ವೇ ವರಪ್ರದಾಹ. ವರ ನೀಡುವಂತಹ ದೇವತೆಗಳು ಸಾಮಾನ್ಯ ದೇವತೆಗಳಲ್ಲ, ಅಂತ ವರ ನೀಡೋ ದೇವತೆಗಳೇ ಇವನ ದಾಸರಾಗಿದ್ದಾರೆ, ಇವನ ಕಿಂಕರತ್ವ ದಾಸ್ಯವನ್ನ ಹೊಂದಿದ್ದಾರೆ ಅಂತ ಆದ್ರೆ ಭಕ್ತಾಭೀಷ್ಟ ಪ್ರದಾತೃತ್ವ ದೇವರಿಗೆ ಇರೋದಿಲ್ವೇನು? ಅಂದ್ಮೇಲೆ ಅಶ್ವತ್ಥ ನಾರಾಯಣನ ಸೇವೆ, ಮ್ಯೂಟ್ ಮಾಡ್ಕೊಳ್ಳಿ. ಸರ್ ER ವೆಂಕಟೇಶ್ವರ್. ಹೀಗೆ ಅಶ್ವತ್ಥ ನಾರಾಯಣನ ಸೇವೆ ಮತ್ತೆ ಅಶ್ವತ್ಥ ಅಂದ್ರೆ ಹಯಗ್ರೀವ ದೇವರ ಸೇವೆ ಅದು ಫಲ ಕೊಡೋದಿಲ್ವೇನೋ? ಕೊಟ್ಟೇ ಕೊಡುತ್ತೆ. ಅದರಿಂದ ಮಂದಾಶಂಕ, ಯಾರಿಗಾರು ಪ್ರಶ್ನೆ ಬಂದ್ರೆ ಹೌದಾ ಇಷ್ಟೊಂದು ಫಲ ಸಿಗತ್ತೆ ಅಂತ ಅನ್ಕೊಂಡ್ರೆ ಆ ಖಂಡಿತ ಭಾವಿಸ್ಬೇಡಿ, ಖಂಡಿತ ಸಿಕ್ಕೇ ಸಿಗತ್ತೆ ಅಂತ. ಯಾಕಂದ್ರೆ ಬ್ರಹ್ಮರುದ್ರಾದಿ ದೇವತೆಗಳೇ ಸೇವೆ ಮಾಡುವಂತಹ ಭಗವಂತ ಈ ಅಶ್ವತ್ಥನ ಒಳಗಡೆ ಇದ್ದು ಅನುಗ್ರಹವನ್ನ ಮಾಡ್ತಾ ಇರೋದು ಅಂತ. ಅದರಿಂದ ಇದು ಆಶ್ಚರ್ಯಕರವಾದ ವಿಷಯ ಅಲ್ಲ, ಇದು ಅದ್ ಖಂಡಿತ ಸಿಕ್ಕೇ ಸಿಗತ್ತೆ ಅಂತ. ಅಷ್ಟು ಈ ಅಶ್ವತ್ಥ ಸೇವೆಗೆ ಫಲವನ್ನ ಹೇಳಿದ್ದಾರೆ ಸೋದಾ ಕ್ಷೇತ್ರದಲ್ಲಿ ಇರುವಂತಹ ವಿಶೇಷ ವೃಕ್ಷಕ್ಕೆ. ಇದಾದ್ಮೇಲೆ ಮುಂದೆ ಇನ್ನೊಂದು ಸ್ತೋತ್ರಕ್ಕೆ ಬರ್ತಾರೆ. ಈಗ ಪ್ರಾರಂಭ ಮಾಡ್ತಾ, ಇಲ್ಲಿವರೆಗೂ ಅಶ್ವತ್ಥ ನಾರಾಯಣನ ಸ್ತೋತ್ರ ಆಯ್ತು. ಇದು ಮುಂದಕ್ಕೆ ಈ 45ನೇ ಶ್ಲೋಕದಿಂದ ಆರಂಭ ಮಾಡಿ 45, 46, 47, 48 4 ಶ್ಲೋಕ. ಅಂದ್ರೆ ಪ್ರಾರಂಭ ಆಗುವುದು 45ನೇ ಶ್ಲೋಕದಲ್ಲಿ ಶೇಷಶ ಎನ್ ಮಮ ಸ್ವಾಮಿನ್ ಅಂತ ಪ್ರಾರಂಭ ಆಗುತ್ತೆ. 48ನೇ ಶ್ಲೋಕದ ಕೊನೆಗೆ ಹೃದಿಸ್ತಹಯಾಸ್ಯ ರಾಜಂ ಅಂತ ನಿಲ್ಲುತ್ತೆ.
ಈ 4 ಶ್ಲೋಕಗಳು ವಿಶೇಷವಾಗಿ ಯಾರ ಸ್ತೋತ್ರ ಆಗಿದೆ ಅಂತ ವರ್ಣಿಸ್ತಾ ಇಲ್ಲಿ ಹೇಳ್ತಾರೆ. ಇದು ವಿಶೇಷವಾಗಿ ಕೃಷ್ಣನ ಸ್ತೋತ್ರ ಅಂತ ಇವ್ರ ಪ್ರಕಾರ. ಯಾರ ಪ್ರಕಾರ? ಮಂಟಪಂ ರಾಜಗೋಪಾಲಾಚಾರ್ಯರು ಅಂತ ವ್ಯಾಖ್ಯಾನಕಾರ ಇದಾರಲ್ಲ, ಅವರ ಪ್ರಕಾರ ಶೇಷಶಾಯನ್ನಿತಿ ಆರಭ್ಯ ಮಮ ಹೃದಯ ಸಹಜಾಸ್ಯ ರಾಜಂ ಇತ್ಯಂತಂ ಕೃಷ್ಣ ಸ್ತೋತ್ರಂ ಅಂತ ಹೇಳ್ತಾರೆ. ಇವ್ರ ಪ್ರಕಾರ ಇದು ಕೃಷ್ಣನ ಸ್ತೋತ್ರ ಅಂತ. ಅದೇನಂದ್ರೆ ಒಂದು ಭಗವಂತನ ರೂಪ ವರ್ಣನೆ ಮಾಡ್ತಾ ಇನ್ನೆಲ್ಲ ಭಗವಂತನ ರೂಪ ಏನಿದೆ ಅದರ ವರ್ಣನೆ ಮಾಡ್ದ ಹಾಗೆ ಲೆಕ್ಕ, ಅದರ ಅನುಗ್ರಹವನ್ನು ಪಡೆದ ಹಾಗೆ ಲೆಕ್ಕ. ಯಾಕೆ ರೂಪಗಳಲ್ಲಿ ಭೇದ ಚಿಂತನೆ ಇರಲ್ಲ, ಆ ರೂಪ ಬೇರೆ ಈ ರೂಪ ಬೇರೆ ಅಂತ. ಆದ್ರೂ ಈ ಕೃಷ್ಣನ ಸ್ತೋತ್ರವನ್ನ ವಿಶೇಷವಾಗಿ 4 ಶ್ಲೋಕಗಳಲ್ಲಿ ಮಾಡಿದ್ದಾರೆ ಅಂತ. ಆದ್ರೆ ಮುಂದೆ ಗಮನಿಸಿದ್ರೆ ಹಯಗ್ರೀವ ಸಮಗ್ರಾಂಗ ಅಂತ ಮುಂದಿನ ಶ್ಲೋಕ ಇದೆ 46ನೇದು. ಮತ್ತೆ ಹಯಗ್ರೀವನ್ ಪ್ರಾರ್ಥನೆ ಮಾಡ್ತಾರಲ್ಲ ಕೃಷ್ಣಂದ್ ಹೇಗೆ ಅಂದ್ರೆ ಇಲ್ಲ ವೃಂದಾವನೆ ವೃಂದಾವನೆ ಅಂತ ಮುಂದೆ ವೃಂದಾವನ ವೃಂದಾವನ ಅಂತ ಮುಂದೆ ಹೇಳ್ತಾ ಬರ್ತಾರೆ. ವೃಂದಾವನ ಪತೆ ಅಂತ ಈ ಶ್ಲೋಕದಲ್ಲೂ ಆ ವೃಂದಾವನ ಕ್ಷೇತ್ರ ಯಮುನಾ ನದಿ ತೀರದ ವೃಂದಾವನ ಏನಿದೆ ಅದಕ್ಕೆ ಸ್ವಾಮಿಯಾದ ಕೃಷ್ಣನನ್ನ ಇಲ್ಲಿ ಸ್ಮರಣೆ ಮಾಡಿದ್ದಾರೆ ಅಂತ. ಇವ್ರ ಪ್ರಕಾರ ಇದು ಕೃಷ್ಣನ ಸ್ತೋತ್ರ 4 ಶ್ಲೋಕಗಳು. ಅದನ್ನ ಇವರು ಮುಂದುವರಿಸ್ತಾ ವೃಂದಾವನ ಪಶ್ಚಿಮ ಭಾಗಸ್ಥ ಪ್ರತೀಕ ಸನ್ನಿಹಿತ ಭೀಮ ಇಷ್ಟತ್ವಂ ಕೃಷ್ಣಸ್ಯ ಸ್ತುತ್ಯತ್ವೇ ಪ್ರಯೋಜಕ. ಯಾಕೆ ಕೃಷ್ಣನ ಸ್ತೋತ್ರ ಮಾಡ್ತಾ ಇದ್ದಾರೆ ಇವರು ಅಂದ್ರೆ, ವೃಂದಾವನದ ಪಶ್ಚಿಮ ಭಾಗದಲ್ಲಿ ಯಾವ ಪ್ರತೀಕ ಇದೆ ಅಲ್ಲಿ ಭೀಮನ ಸನ್ನಿಧಾನ ಇದೆ. ಆ ಭೀಮನಿಗೆ ತುಂಬಾ ಇಷ್ಟ ಕೃಷ್ಣ. ಅಂಥ ಕೃಷ್ಣನ ಸ್ತೋತ್ರವನ್ನ ಈಗ ಮಾಡ್ತಾ ಇದ್ದಾರೆ ಒಂದು. ಜೊತೆಗೆ ಇನ್ನೊಂದು, ಈ ಶೇಷಶಾಯನ್ ಮಮ ಸ್ವಾಮಿನ್ ಅಂತ ಈಗೇನು ಸ್ತೋತ್ರ ಮಾಡ್ತಾ ಇದಾರಲ್ಲ, ಇದು ಶೇಷ ಅಂತ ಒಬ್ಬ ಪಂಡಿತ. ಮುಂದೆ ಶೇಷ ಪ್ರಕರಣ ಅಂತ ಬರುತ್ತೆ ಸತ್ವೃಂದಾವನಾಖ್ಯಾನದಲ್ಲಿ. ಈ ಕೊನೆ ಭಾಗದಲ್ಲಿ ಇನ್ನೂ ಗಮನಿಸ್ಬೋದು. ಇಲ್ಲಿ ಒಂದು ತುಂಬಾ ಭಾಗ ಬಿಡಿಸಿದ್ದಾರೆ, ಈಗ ಅದನ್ನ ಹೇಳಲಿಕ್ಕೆ ಹೊರಟಿದ್ದೇನೆ. ಈ ಶ್ಲೋಕದ ಅರ್ಥ ತುಂಬಾ ಸುಲಭ, ಆದ್ರೆ ಶ್ಲೋಕದ ಹಿನ್ನೆಲೆ ಕೊಟ್ಟಿದಾರಲ್ಲ, ಇದು ಯಾಕೆ ಬಂತು ಏನು ಎತ್ತ ಅಂತ, ಇದು ಬಹಳ ಕಷ್ಟ. ಇದು ವಿವರಣೆ ಮಾಡ್ಲಿಕ್ಕೆ ನೀವು 22ನೇ ಅಧ್ಯಾಯ ಸತ್ವೃಂದಾವನಾಖ್ಯಾನ ನೋಡಿರ್ಬೇಕು, 10ನೇ ಅಧ್ಯಾಯ ನೋಡಿರ್ಬೇಕು, 15ನೇ ಅಧ್ಯಾಯ ನೋಡಿರ್ಬೇಕು ಸತ್ವೃಂದಾವನಾಖ್ಯಾನ. ಅಷ್ಟೆಲ್ಲ ಗೊತ್ತಿದೆ ಇದನ್ನ ನೋಡ್ಲಿಕ್ಕೆ ಸಾಧ್ಯ, ಇದನ್ನ ಹೇಳಲಿಕ್ಕೆ. ಇಲ್ಲಾಂದ್ರೆ ಕಷ್ಟ. ಆ ವ್ಯಾಖ್ಯಾನದಲ್ಲಿ ಹಾಗೆಲ್ಲ ಬಿಡಿಸಿದ್ದಾರೆ. ಅಂತೂ ಇಲ್ಲಿ ಈಗ ನೋಡ್ತಾ ಕೃಷ್ಣನ ಸ್ತೋತ್ರ ಅಂತ ಒಂದು ವಿಷಯ. ಮತ್ತೊಂದು ಈಗ ಹೇಳುವಂತಹ ಒಂದು ವಿಷಯ ಏನಿದೆಯಲ್ಲ, ಈ ಶ್ಲೋಕದಿಂದ ಪ್ರಾರಂಭ ಮಾಡಿದ್ದು ಶೇಷಶಾಯಿನ್ ಮಮ ಸ್ವಾಮಿನ್ ಅಂತ ಏನು ವಾದಿರಾಜರು ವರ್ಣಿಸ್ತಾ ಇದ್ದಾರೆ, ಇದು ಶೇಷ ಅನ್ನೋ ಪಂಡಿತನಿಗೆ ತುಂಬಾ ಇಷ್ಟವಾದ ರೂಪ ಭಗವಂತಂದು. ಅಂದ್ರೆ ಶೇಷನಿಗೆ ಆಜ್ಞೆ ಮಾಡಿರ್ತಾರೆ, ಯಾರು ವಾದಿರಾಜರ ಆಜ್ಞೆ ಮಾಡಿರ್ತಾರೆ. ವಿಪ್ರನಿಗೆ ಹೇಳ್ತಾ ವಿಪ್ರನ ಮುಖಾಂತರ ಅವರು ಕೇಳ್ಕೊಳ್ತಾರೆಲ್ಲ. ಆ ಶೇಷ ಅನ್ನೋ ವ್ಯಕ್ತಿ ಪಂಡಿತ ಅವರು ತಮ್ಮ ಇಷ್ಟಪ್ರದವಾದ ರೂಪ ಅಂತ ಏನಿದೆ ಅವರಿಗೆ, ಅಂಥ ಇಷ್ಟಪ್ರದವಾದ ರೂಪವನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಅಂತ. ಅದು ಎಲ್ಲಿದೆ ಅಂದ್ರೆ 16ನೇ ಅಧ್ಯಾಯದ 1ನೇ ಪ್ರಕರಣ ಒಂದಿದೆ. ಅದು ಶೇಷ ಶ್ರೋತ್ರಕ ಪ್ರಕರಣ. ಅಂದ್ರೆ ಶೇಷನಿಗೆ ಉಪದೇಶ. ಅದು ಶೇಷ ತಾನು ಕೇಳಿ ತಾನು ಅನುಗ್ರಹವನ್ನು ಸಂಪಾದನೆ ಮಾಡ್ಕೊಳ್ತಾರೆ. ಅವರಿಗೆ ಒಂದಿಷ್ಟು ಉಪದೇಶವನ್ನ ಅಲ್ಲಿ ನೀಡಿದ್ದಾರೆ. ಆ ಉಪದೇಶದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅದನ್ನ ಇಲ್ಲೇ ಉಲ್ಲೇಖವನ್ನು ಮಾಡಿದ್ದಾರೆ. ಅದು 16ನೇ ಅಧ್ಯಾಯ 1ನೇ ಪ್ರಕರಣ ಅಂತ ಅಷ್ಟೇ ಬರೀತಾರೆ ವ್ಯಾಖ್ಯಾನದಲ್ಲಿ. ಆ ಪ್ರಕರಣವನ್ನು ನೋಡೋಣ ಸದ್ಯದಲ್ಲೇ. ಆ ಶೇಷ ಶ್ರೋತ್ರಕ ಹಾಗಾದ್ರೆ ಕೆಲವು ಕಡೆ ವಿಪ್ರ ಪ್ರಕರಣ, ಬ್ರಾಹ್ಮಣನಿಗೆ ಹೇಳ್ತಾರೋ ವಿಷಯ. ಇನ್ನು ಬ್ರಾಹ್ಮಣನ ಮುಖಾಂತರ ಅಂದ್ರೆ ಎಡಮುಖ ಬ್ರಾಹ್ಮಣರ ಮುಖಾಂತರ ಇನ್ನು ಕೆಲವರಿಗೆ ಉಪದೇಶ. ಅದರಲ್ಲಿ ಗೋಪಾಲಂ ಹೃದಯ ಸಂಸ್ಮರ ಅಂತ ಅಲ್ಲಿ ಉಪದೇಶ. ಏನು ಹೃದಯ ಗೋಪಾಲಂ, ನಿನ್ನ ಹೃದಯದಲ್ಲಿ ಗೋಪಾಲ ಅಂದ್ರೆ ಕೃಷ್ಣನನ್ನ ಚೆನ್ನಾಗಿ ಸ್ಮರಣೆ ಮಾಡು ಅಂತೆಲ್ಲ ಉಪದೇಶ ಕೊಡ್ತಾ ಅವರು ಹಾಗೆ ಮಾಡ್ತಾರೆ ಶೇಷ ಅನ್ನೋರು. ಹಾಗಾದ್ರೆ ಶೇಷರಿಗೂ ಇಷ್ಟವಾದ ರೂಪ ಅದು ಕೃಷ್ಣ ರೂಪ. ಅಂಥ ಕೃಷ್ಣ ರೂಪ ಏನಿದೆ ಅದರ ವರ್ಣನೆ ಇಲ್ಲಿ ನಡೀತಾ ಇದೆ ಅಂತ. ಇದನ್ನ ಇವರು ವ್ಯಾಖ್ಯಾನಕಾರರು ಬೆಳೆಸಿದ್ದಾರೆ. ಹಾಗಾದ್ರೆ ಏನಾಯ್ತು, ಅಲ್ಲಿ ಯಾವ ಶೇಷ ಅನ್ನೋ ಪಂಡಿತ ತಾವು ಕೇಳಲಿಕ್ಕೆ ಇದ್ದಾರೋ, ಶ್ರೋತೃಗಳಾಗಿದ್ದಾರೋ, ಮುಂದೆ 16ನೇ ಅಧ್ಯಾಯದ ಸಂದರ್ಭದಲ್ಲಿ ಅಲ್ಲಿ ಯಾವ ಕಾರ್ಯವನ್ನು ಹೇಳಿದಾರೋ ಅದಕ್ಕೆ ಅನುಕೂಲವಾಗಿ ಇಲ್ಲೂ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಕೃಷ್ಣ ಅನ್ನೋ ರೂಪ ಏನಿದೆ ಇದು ಗ್ರಂಥದಲ್ಲಿ ಪ್ರತಿಪಾದ್ಯವಾದ ರೂಪ. ಹಯಗ್ರೀವ ದೇವರ ಬಗ್ಗೆ ಗ್ರಂಥದಲ್ಲಿ ಹೇಳ್ತಾರೋ, ಕೃಷ್ಣನ ಬಗ್ಗೆನೂ ಹಾಗೆ ಹೇಳ್ತಾ ಇದ್ದಾರೆ. ರಾಮನ ಬಗ್ಗೆನೂ ಹೇಳಿದ್ದಾರೆ, ವೇದವ್ಯಾಸರ ಬಗ್ಗೆನೂ ಹೇಳಿದ್ದಾರೆ. ಇಲ್ಲಿ ಸದ್ಯಕ್ಕೆ ಕೃಷ್ಣನ ಬಗ್ಗೆ ವಿಶೇಷವಾಗಿ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ ಅಂತ. ಇದು ಇಷ್ಟು ಹಿನ್ನೆಲೆ. ಅಂದ್ರೆ ಮುಂದೆ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಓದ್ಬೇಕು ಅನ್ನೋ ದೃಷ್ಟಿಯಿಂದ ಇವ್ರು ವ್ಯಾಖ್ಯಾನಕಾರರು ಬಿಡಿಸಿರೋದು. ಯಾಕೆಂದ್ರೆ ಹಿಂದೆ ಹಯವದನ ಸ್ತೋತ್ರ ಆಯ್ತು, ಮೊದಲು ಹಯಗ್ರೀವ ಸ್ತೋತ್ರ, ವೃಂದಾವನ ಸ್ತೋತ್ರ, ಧವಲಗಂಗಾ ಸ್ತೋತ್ರ, ಅಶ್ವತ್ಥ ಸ್ತೋತ್ರ ಆಯ್ತು. ದಿಢೀರ್ ಅಂತ ಇದು ಯಾಕೆ ಬಂತಿದು ಅಂತ ಸಂಬಂಧ ಗೊತ್ತಾಗಲ್ಲ. ಈ ಸಂಬಂಧ ಏನು ಅಂತ ತಿಳಿಸ್ಲಿಕ್ಕೋಸ್ಕರ ಇಲ್ಲಿ ಅದನ್ನ ಬಿಡಿಸ್ತಾ ಇದ್ದಾರೆ. ಈ ಶ್ಲೋಕ ಯಾಕೆ ಬಂತು ಅನ್ಲಿಕ್ಕೆ ಇಷ್ಟು ಕಾರಣ. ಜೊತೆಗೆ ಇಲ್ಲಿ
ಏನ್ ಹೇಳಿದ್ದಾರೆ, ಏನಾದ್ಮೇಲೆ ಏನ್ ಬರ್ತಾ ಇದೆ ಅಂದಾಗ ಶ್ರೀಮುಷ್ಟಮಾಚಾರ್ಯರು ತಾವು ಇಲ್ಲಿ ವ್ಯಾಖ್ಯಾನದಲ್ಲಿ ಬಿಡಿಸ್ತಾರೆ. ಏನಂದ್ರೆ ಇದುವರೆಗೆ ಹಯಗ್ರೀವ ದೇವರ ಸ್ತೋತ್ರ ಮಾಡಿದ್ರು. ಅದು ಹೇಗೆ ಹಯಗ್ರೀವ ದೇವರ ಸ್ತೋತ್ರ ಮಾಡ್ಬೇಕಂದ್ರೆ ವಾದಿರಾಜರ ಒಳಗಡೆ ಹಯಗ್ರೀವ ದೇವರ ಚಿಂತನೆ ಮಾಡ್ಬೇಕು. ವಾದಿರಾಜರಲ್ಲಿದ್ದಾರೆ, ವೃಂದಾವನದಲ್ಲಿದ್ದಾರೆ. ಹಾಗಾದ್ರೆ ವೃಂದಾವನ ಅಲ್ಲಿ ವಾದಿರಾಜರು, ಅಲ್ಲಿ ಹಯಗ್ರೀವ ದೇವರು, ಅವರನ್ನ ಸ್ತೋತ್ರ ಮಾಡ್ಬೇಕು. ಇದು ಯಾರಿಗೆ ವಿಶೇಷವಾಗಿ ಅನುಗ್ರಹ ಮಾಡಿದ್ದು? ವೃಂದಾವನದಲ್ಲಿ ವಾದಿರಾಜರು, ಅವರಲ್ಲಿದ್ದ ಹಯಗ್ರೀವ ದೇವರು ವಿಪ್ರನಿಗೆ ಅನುಗ್ರಹ, ಅಂದ್ರೆ ಎಡಮುಖ ಬ್ರಾಹ್ಮಣರಿಗೆ. ಹಾಗಾದ್ರೆ ಎಡಮುಖ ಬ್ರಾಹ್ಮಣರಿಗೆ ಅನುಗ್ರಹ ಮಾಡಿದ ವೃಂದಾವನದ ಒಳಗಡೆ ಇರೋ ವಾದಿರಾಜರ ಒಳಗಡೆ ಇರುವಂತ ಹಯಗ್ರೀವ ದೇವರು, ಅವರ ಸ್ತೋತ್ರ ಇದುವರೆಗೆ ಆಯ್ತು ಮಾಡಿ. 22ನೇ ಅಧ್ಯಾಯದಲ್ಲಿ ಶೇಷ ಪ್ರಕರಣ ಅಂತ ಒಂದು ಶ್ಲೋಕ ಬರುತ್ತೆ, 2ನೇ ಶ್ಲೋಕ 22ನೇ ಅಧ್ಯಾಯದಲ್ಲಿ, ಕೊನೆಯ ಅಧ್ಯಾಯ. ವೃಂದಾವನ ಶ್ವತ್ಥ ಸೇವಾ ಪರಶುನಾಹನ ಅಂತ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದಕ್ಕೇನ್ ಅರ್ಥ ಅಂದ್ರೆ, ಆ ಶೇಷ ಅನ್ನೋ ಪಂಡಿತನಿಗೆ ಒಂದು ಉಪದೇಶ ಕೊಡ್ತಾರೆ. ಆ ಪೂರ್ಣ ಶ್ಲೋಕ ಹೀಗಿದೆ, 2ನೇ ಶ್ಲೋಕ ಅಲ್ಲಿ ಬರೋದು, 22ನೇ ಅಧ್ಯಾಯದ 2ನೇ ಶ್ಲೋಕ. ತದ್ ವೆಂಕಟ ಗಿರೇರ್ ನಾಮ ಧಾರಪೂರ್ವಂ ತ್ವಯಾರ್ಜಿತಂ ಕರ್ಮ ವೃಂದಾವನಾಶ್ವತ್ಥ ಸೇವಾ ಪರಶುನಾಹನ ಅಂತ ಪೂರ್ಣ ಶ್ಲೋಕ. ಅದರ ಒಂದು ಚೂರು ಸಾಲನ್ನು ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಅಂದ್ರೆ ಮುಂದೆ ಹೇಳೋ ತರ ಏನಿದೆಯಲ್ಲ ವಿಷಯ, ಅದನ್ನ ಈಗ ಹೇಳಲಿಕ್ಕೆ ಹೊರಟಿದ್ದಾರೆ. ಏನಕ್ಕೆ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಅದ್ರ ಲಿಂಕ್ ಬೇಕು, ಅದನ್ನ ಕೊಡ್ತಾ ಹೋಗ್ತಾರೆ. ಅಲ್ಲಿ ಹೇಳ್ತಾರೆ ವೆಂಕಟಗಿರಿ ಅಂತ, ವೆಂಕಟಗಿರಿಯ ಹೆಸರನ್ನ ಇಟ್ಕೊಂಡಿರೋ ಶೇಷ ಅಂತ. ವೆಂಕಟಗಿರಿ ಹೆಸರೇ ಶೇಷಾದ್ರಿ ಅಂತ ಆ ಪಂಡಿತ, ಶೇಷಾದ್ರಿ ಪಂಡಿತ ವೆಂಕಟಗಿರಿಯ ಹೆಸರನ್ನ ಇಟ್ಕೊಂಡಿರೋ ಅಂತ ಸ್ಪಷ್ಟ. ವೆಂಕಟಾಚಲ ಪರ್ವತ ಏನದು ಶೇಷಾದ್ರಿ ಪಂಡಿತ ಅಂತ ಇದನ್ನ ಸಂಬೋಧನೆ ಮಾಡಿದ್ದಾರೆ. ಅವ್ರನ್ನ ಮಾಡಿ, ನೀನು ಪಾಪಕರ್ಮ ಮಾಡಿದಿ, ಪಾಪಕರ್ಮ ಮಾಡಿದ್ರಿಂದ ಆ ಪಾಪವನ್ನ ನೀನು ಕತ್ತರಿಸ್ಕೊಳ್ಬೇಕು. ಪಾಪ ಕತ್ತರಿಸೋದು ಅಂದ್ರೆ ಮರ ಕತ್ತರಿಸ್ಲಿಕ್ಕೆ ಕೊಡಲಿ ಬೇಕಾಗತ್ತಲ್ಲ, ಹಾಗೆ ಪಾಪದ ಮರ ಇದೆ ನಿನ್ನ ಹತ್ರ. ಆ ಪಾಪದ ಮರವನ್ನ ಕತ್ತರಿಸ್ಕೊಳ್ಲಿಕ್ಕೆ ನೀನು 2ರ ಸೇವೆ ಮಾಡು ಅಂತ ಉಪದೇಶ ಕೊಡ್ತಾರೆ ಅಲ್ಲಿ. ಏನು ಸೇವೆ ಮಾಡಬೇಕು ಅಂತಂದ್ರೆ, ಒಂದು ವೃಂದಾವನ ಸೇವೆ, ಒಂದು ವೃಂದಾವನದ ಸೇವೆ ಮೊದಲನೇದು, ಮತ್ತೊಂದು ಅಶ್ವತ್ಥ ಸೇವೆ ಅಂತ ಹೇಳ್ತಾರೆ. ಈ ಅಶ್ವತ್ಥ ಸೇವೆ, ವೃಂದಾವನ ಸೇವೆ ಏನಿದೆಯಲ್ಲ, ಇದು ಕೊಡಲಿ ತರ. ಇಂಥ ಕೊಡಲಿಯಿಂದ ನೀನು ಕತ್ತರಿಸ್ಕೊಳ್ಬಹುದು ಪಾಪಗಳನ್ನ, ಅದನ್ನ ಮಾಡು ಅಂತ ಹೇಳ್ತಾರೆ. ಹಾಗಾದ್ರೆ ತಪ್ಪೇನಾರು ಮಾಡಿದ್ರೆ ಪಾಪಕರ್ಮ, ಅದಕ್ಕೆ ಇದು ಪ್ರಾಯಶ್ಚಿತ್ತ ಏನು ಅಂತಂದ್ರೆ ವೃಂದಾವನದ ಸೇವೆ, ಅಶ್ವತ್ಥ ಸೇವೆ. ಅದು ಕೊಡಲಿ ತರ, ನಿಮ್ ಕೈಲಿ ಕೊಡಲಿ ಇಟ್ಕೊಂಡು ನೀವು ಕತ್ತರಿಸಿದಾಗ ಪಾಪಗಳನ್ನ, ಅದೆರಡು ಮಾಡ್ಬೇಕು ಅಂತ ಶೇಷನಿಗೆ ಮುಂದೆ ಉಪದೇಶ ಅಲ್ಲಿ ಕೊಡ್ತಾರೆ. ಆ ಕೊಡುವಂತಹ ಸಂದರ್ಭದಲ್ಲಿ ವೃಂದಾವನ ಸೇವೆ, ಅಶ್ವತ್ಥ ಸೇವೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನಾಯ್ತು? ಅಶ್ವತ್ಥಾಂತರ್ಗತಸ್ಯ ವಿಪ್ರ ಅನುಗ್ರಹ ಪಾತ್ರ ಶೇಷ ಅನುಗ್ರಾಹಕತ್ವ ಸೂಚನಾಯ ಸ್ತುತಿಕೃತ. ಇದುವರೆಗೆ ಅಶ್ವತ್ಥನ ಸ್ತೋತ್ರ ಮಾಡಿದ್ ಯಾಕೆ ಅಂದ್ರೆ, ಯಾವುದೇ ಭಕ್ತರು ತಾವು ಈ ನಿಂದಿತವಾದ ಕರ್ಮ, ಮಾಡಬಾರದ ಕರ್ಮ, ಪಾಪ ಘಟನೆ ಏನಾರು ಆಗಿತ್ತು ಅಂದ್ರೆ ಅದನ್ನ ಕಳ್ಕೊಳ್ಳಿಕ್ಕೆ ಈ ಅಶ್ವತ್ಥ ಸೇವೆ, ವೃಂದಾವನ ಸೇವೆ ಮಾಡ್ಬೇಕು. ಅದಕ್ಕೆ ಮೊದಲೇ ಏನ್ ಮಾಡ್ಬಿಟ್ರು, ಮುಂದೆ ಉಪದೇಶ ಕೊಡೋ ತರ ಕೊನೆಗ್ ಬರುತ್ತದು, ಅದನ್ನ ಮೊದಲೇ ಇಲ್ಲಿ ಹಾಕ್ಬಿಟ್ರಿ. ಈಗ ಅಂದ್ರೆ ಭಕ್ತರಿಗೆ ಉಪಯೋಗಿಯಾಗಿ, ನೀವು ಎಂಥ ಪಾಪಿಷ್ಠರಾಗಿದ್ರೆ ಆ ಪಾಪ ಕರ್ಮಗಳನ್ನು ಮೊದಲು ತೊಳೆದುಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಅಶ್ವತ್ಥ ಸೇವೆ, ವೃಂದಾವನ ಸೇವೆ ಮಾಡ್ಬೇಕು. ಅದಕ್ಕೆ ಸೇವೆ ಮಾಡದೇ ಇರೋದೊಂದು, ಸೇವೆ ಮಾಡೋದು ಅಂದ್ರೆ ಏನು? ಈ ಶ್ಲೋಕಗಳ ಪಾರಾಯಣ, ಶ್ಲೋಕದ ಅರ್ಥ ಚಿಂತನೆ ಎಲ್ಲ ಮಾಡಿ ಸೋದಾ ಕ್ಷೇತ್ರಕ್ಕೆ ಹೋಗಿ ಸೇವೆ ಮಾಡೋದು. ಈ ಶ್ಲೋಕ ಪಾರಾಯಣ ಮಾಡೋದೇ ಒಂದು ಸೇವೆ, ಅದ್ರ ಚಿಂತನೆ ಮಾಡೋದೇ ಒಂದು ಸೇವೆನೆ. ಈ ಸೇವೆಯಿಂದ ಪರಿಹಾರ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಮೊದಲೇ ಮುಂದೆ ಆ ಎಡಮುಖ ಬ್ರಾಹ್ಮಣರ ಅನುಗ್ರಹಕ್ಕೆ ಪಾತ್ರರಾದ ಶೇಷ ಏನಿದ್ದಾರೆ, ಅವರಿಗೆ ಅನುಗ್ರಹ ಉಂಟು ಮಾಡುವಂತಹ ಅಶ್ವತ್ಥನಾರಾಯಣ ಏನಿದ್ದಾನೆ, ಅವನ ಬಗ್ಗೆ ಈಗಲೇ ಹೇಳಿದ್ರು. ವೃಂದಾವನ ಸ್ತೋತ್ರವನ್ನು ಈಗಲೇ ಮಾಡಿತ್ತು. ಇದಾದ್ಮೇಲೆ ಮುಂದೊಂದು ವಿಷಯ ಹೇಳ್ತಾರೆ. ಅಲ್ಲಿ ಶೇಷ ಮತ್ತೆ ಸೀತಾಪತಿ ಅಂತ ಇಬ್ಬರು ಶ್ರೋತ್ರಗಳನ್ನ ಹೇಳ್ತಾರೆ. ಅಂದ್ರೆ ಇಬ್ರು ಕೇಳೋರು ಶ್ರೋತೃಗಳು. ಈಗ ಒಬ್ರು ಪಾಠ ಮಾಡ್ತಾ ಇರ್ತಾರೆ ಅಂದ್ರೆ ಗುರುಗಳು, ಅನೇಕ ಶಿಷ್ಯರು ಕೇಳೋರು ಇರ್ತಾರೆ. ಇದು ಆಗಿರೋ ಅಂದ್ರೆ ಸಿದ್ಧ ಆಗಿರೋ ಗ್ರಂಥ, ಅದರ ಪಾಠ ಲೆಕ್ಕದಲ್ಲಿ. ಆದ್ರೆ ಹೊಸದಾಗಿ ಉಪದೇಶ ಕೊಡ್ತಾ ಇದ್ದಾರೆ. ಅದೇನ್ ಗ್ರಂಥ ಆಗ್ಲೇ ಸಿದ್ಧ ಆಗ್ಬಿಟ್ಟಿಲ್ಲ, ಎಲ್ಲ ಬರೋದಾಗ್ಲೇ ರೆಡಿ ಇದೆ ಅಂತ ಇಲ್ಲ. ಹೊಸದಾಗಿ ಉಪದೇಶ ಕೊಡ್ತಾ ಇದ್ದಾರೆ. ಕೇಳಲಿಕ್ಕೆ ಅಂತ ಇದ್ದಾರೆ ಇಬ್ರು. ಯಾರು ಶ್ರೋತೃಗಳು? ಒಬ್ರು ಶೇಷ ಅಂತ ಒಬ್ಬರ ಹೆಸರು, ಇನ್ನೊಬ್ಬರ ಹೆಸರು ಸೀತಾಪತಿ ಅಂತ. ಅದು ಹೇಗೆ? ವಿಪ್ರಮುಖೇನ ಏತದಾಖ್ಯಾನ, ಎಡಮುಖ ಬ್ರಾಹ್ಮಣರ ಮುಖಾಂತರ ಅವರು ಕೇಳೋರು. ಯಾರು? ಶೇಷ ಮತ್ತೆ ಸೀತಾಪತಿ, ಇವರಿಬ್ರು. ಅವರಿಗೆ ಅನುಗ್ರಹ ಮಾಡಿದ ರೂಪ ಯಾವುದು ವಿಶೇಷವಾಗಿ ಅಂದ್ರೆ, ಹಯಗ್ರೀವತ್ವೇನ ಉಪಾಸಿತ ಶೇಷಶಾಹಿ. ಅಂದ್ರೆ ಈ ಸಮುದ್ರದಲ್ಲಿ ಮಲಗಿದ, ನೀರಿನಲ್ಲಿ ಮಲಗಿದ ಆ ಶೇಷನ ಮೇಲಿರುವಂತಹ ಭಗವಂತನ ರೂಪ ಏನಿದೆಯಲ್ಲ, ಆ ರೂಪ ಅದು ಹಯಗ್ರೀವ ಅಂತ ಉಪಾಸನೆ ಮಾಡಬೇಕಾದ ಶೇಷಶಾಹಿ ಭಗವಂತನ ರೂಪ ಅಂತೆ. ಆ ರೂಪ ಏನಿದೆಯಲ್ಲ, ಅದರ ಅನುಗ್ರಹ
ಈ ಶೇಷರ ಮೇಲೆ ಹಾಗೆ ಸೀತಾಪತಿ ಇವರಿಬ್ಬರ ಮೇಲೆ ವಿಶೇಷವಾಗಿ ಆಗಿದೆ. ಅದನ್ನ 10ನೇ ಅಧ್ಯಾಯದ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ. ಶೇಷಶಾಯಿ ಹಯಗ್ರೀವಂ ತೋಷಯ ತ್ವಂಚಭೂಷಯ ಅಂತ. ಅಲ್ಲಿ ಶೇಷಶಾಯಿ ಹಯಗ್ರೀವಂ ಅಂತ ಒಂದು ಪದ ಮಾಡ್ಕೊಳ್ತಾರೆ ಕೆಲವರು. ಈ ಶೇಷಶಾಯಿಂ ಹಯಗ್ರೀವಂ ಅಂತ ಮಾಡಿದ್ರೆ ಶೇಷಶಾಯಿಂ ಅಂತ ಆ ಶೇಷಶಾಯಿ ಅನ್ನೋ ಪದ ಶೇಷಶಾಯಿನಂ ಆಗ್ಬೇಕು ಸಂಸ್ಕೃತದಲ್ಲಿ ವ್ಯಾಕರಣದ ಪ್ರಕಾರ. ಅದರ ಬಗ್ಗೆನೂ ವಿಚಾರ ಇದೆ. ಕೆಲವು ವ್ಯಾಕರಣದ ಶಬ್ದಗಳು ಸರಿಯಾಗಿ ಇಲ್ಲಿ ಸ್ವಪ್ನಾಮನಾಖ್ಯಾನದಲ್ಲಿ ಇಲ್ಲ ಅಂತ. ಆದ್ರೆ ಅದು ಸ್ವಪ್ನಾಖ್ಯಾನ ಅಂದ್ರೆ ಕನಸ್ನಲ್ಲಿ ಬಂದು ಹೇಳಿರುವಂತಹ ಈ ಗ್ರಂಥದಲ್ಲಿ ಇಂಥ ದೋಷಗಳನ್ನ ಶಂಕೆ ಮಾಡಬಾರ್ದು. ವಾದಿರಾಜರ ಕೃತಿ ಅವ್ರಿಗೆ ಗೊತ್ತಿಲ್ವಾ ವ್ಯಾಕರಣ? ಅವ್ರಿಗೆ ಗೊತ್ತಿಲ್ಲದೆ ಇರೋ ಒಂದು ವ್ಯಾಕರಣ ಇದೆಯಾ ಯಾವ್ದಾದ್ರು? ರುಜುದೇವತೆ ಅಂತ ಶ್ರೇಷ್ಠ ದೇವತೆ ಅಂದ್ಮೇಲೆ ಅವ್ರು ಉಪದೇಶ ಕೊಡ್ತಾ ಇದ್ರೆ ಆ ಪದಗಳಲ್ಲಿ ಏನೋ ಒಂದು ಸ್ವಾರಸ್ಯ ಇದೆ. ಅಲ್ಲೂ ಶೇಷಶಾಯಿ ಹಯಗ್ರೀವಂ ಅಂತ ಒಂದು ಪದ ಅಂತ ತಗೊಂಡಾಗದಂತೂ ಹಯಗ್ರೀವ ಬೇರೆ ಅಲ್ಲ ಶೇಷಶಾಯಿ ಬೇರೆ ಅಲ್ಲ ಅಂತ. ಅದಕ್ಕೆ ಶೇಷಶಾಯಿ ಹಯಗ್ರೀವಂ ಅಂತ ಒಂದೇ ಶಬ್ದ ಒಂದೇ ವಚನ ಬಳಸಿದ್ದಾರೆ. ವಸ್ತುತ ಎರಡು ಇದ್ದಾಗ ದ್ವಿವಚನ ಬಳಸ್ಬೇಕು ಸಂಸ್ಕೃತ. ಶೇಷಶಾಯಿ ಹಯಗ್ರೀವೌ ಅಂತ ಹೇಳ್ಬೇಕಾಯ್ತು, ಹಯಗ್ರೀವೌ ಅಂತ. ಅದೇ ಹೇಳಲಿಲ್ಲ, ಯಾಕೆ ಎರಡೂ ಒಂದೇ ರೂಪ ತಾನೆ. ಶೇಷಶಾಯಿ ಏನಿದಾನೆ ಅವನನ್ನ ಹಯಗ್ರೀವ ಅಂತ ಉಪಾಸನೆ ಮಾಡ್ಬೇಕು. ಹಾಗಾದ್ರೆ ಹಯಗ್ರೀವ ಅಂತ ಉಪಾಸನೆ ಮಾಡ್ಬೇಕಾದ್ರೆ ಶೇಷಶಾಯಿ ಅಂದ್ರೆ ಅದು ಒಂದು ಅಂತ ಇಟ್ಕೊಂಡು ಹಾಗೆ ಪ್ರಯೋಗ ಮಾಡಿದ್ದಾರೆ. ಅಲ್ಲಿ ಹೇಳೋದು ತೋಷಯ ತ್ವಂಚಭೂಷಯ. ಶೇಷಾದ್ರಿ ಪಂಡಿತ ನೀನು ಈ ಆಖ್ಯಾನ ಕೃತಿ ಏನಿದೆಯಲ್ಲ ಸ್ವಾಪ್ತವೃಂದಾವನಾಖ್ಯಾನ, ಇದನ್ನ ಎಲ್ಲಾ ಕಡೆ ನೀನು ಉದ್ಘೋಷಣೆ ಮಾಡ್ಬೇಕು. ಏನಂತ ಉದ್ಘೋಷಣೆ ಮಾಡ್ಬೇಕು? ಇದ್ರಲ್ಲಿ ಯಾವುದೇ ದೋಷ ಇಲ್ಲ, ಈ ಸ್ವಾಪ್ತವೃಂದಾವನಾಖ್ಯಾನ ಇದು ಪರಮ ಪ್ರಮಾಣ ಅಂತ ನೀನು ಈ ಕೃತಿಯ ಪ್ರಾಮಾಣ್ಯವನ್ನ ಸಮರ್ಥನೆ ಮಾಡ್ಬೇಕು. ಈ ಕೃತಿ ಪರಮ ಪ್ರಮಾಣ, ಇದು ಯಾವುದೇ ತಪ್ಪಿಲ್ಲ, ಇದರಲ್ಲಿ ಸರಿಯಾದ ಅದ್ಭುತವಾದ ಕೃತಿ ಅಂತ ಘೋಷಯ ಅಂತ ಹೇಳಿ ಅಲ್ಲಿ ಬರುತ್ತೆ 10ನೇ ಅಧ್ಯಾಯದ ಸಂದರ್ಭದಲ್ಲಿ. ಆಮೇಲೆ ತೋಷಯ, ನೀನು ಸಂತೋಷ ಪಡಿಸ್ಬೇಕು. ನಿನ್ನ ಕರ್ತವ್ಯ ಏನು ಅಂದ್ರೆ ಒಂದು ಸ್ವಾಪ್ತವೃಂದಾವನಾಖ್ಯಾನ ಪ್ರಮಾಣ ಅಂತ ಎಲ್ಲಾ ಕಡೆ ಹೇಳ್ಬೇಕು. ಪಾಠ ಪ್ರವಚನಾದಿಗಳನ್ನ ಮಾಡಿ ಪ್ರಸಾರ ಮಾಡ್ಬೇಕು ಒಂದು. ಮತ್ತೊಂದು ಹಯಗ್ರೀವ ದೇವರನ್ನ ಸಂತೋಷ ಪಡಿಸ್ಬೇಕು. ಆ ಹಯಗ್ರೀವ ದೇವರೊಂದೇನು? ಹಯಗ್ರೀವ ಅಂತ ನೀನು ಉಪಾಸನೆ ಮಾಡ್ಬೇಕಾದ್ರೆ ಶೇಷಶಾಯಿ ಭಗವಂತನ ರೂಪ, ಅದನ್ನ ನೀನು ಸಂತೋಷ ಪಡಿಸ್ಬೇಕು ಅಂತ ಒಂದು ಮಾತು ಬಂತು. ಇದಾದ್ಮೇಲೆ 15ನೇ ಅಧ್ಯಾಯದ ಸಂದರ್ಭದಲ್ಲಿ ಅಲ್ಲಿ 30ನೇ ಶ್ಲೋಕದಲ್ಲಿ ಒಂದು ಮಾತು ಬಂದಿದೆ. ಮನ್ಮಂತ್ರ ತಂತ್ರ ವಿಧಿಭಿ ಕುರು ವಾರಿಧೌಯ ಶೇತೆ ಸ ಶೇಷ ಶಯನೆ ಪರಮಸ್ಯ ಪೂಜಾಂ. ನಾನು ನಿನಗೆ ರಹಸ್ಯವಾದ ಉಪದೇಶ ಕೊಟ್ಟಿದ್ದೀನಿ. ನನ್ನ ಮಂತ್ರ, ನಾನು ಹೇಳಿದ ತಂತ್ರ ಏನೇನಿದೆ ಇದರಿಂದ ವಾರಿಧೌಯ ಶೇತೆ, ನೀರಿನಲ್ಲಿ ಸಮುದ್ರದಲ್ಲಿ ಯಾರು ಮಲಗಿದಾರೋ ಆ ಶೇಷ ಶಾಯಿ ಪರಮಾತ್ಮ ಅವನ ಪೂಜೆಯನ್ನು ಮಾಡಬೇಕು ಅಂತ. ಹೀಗೆ ಮುಂದೆ 10, 15ನೇ ಅಧ್ಯಾಯಗಳಲ್ಲಿ ಬರುವಂತಹ ಮತ್ತೆ 22ನೇ ಅಧ್ಯಾಯದ ಸಂದರ್ಭದಲ್ಲಿ ಉಲ್ಲೇಖ ಮಾಡಿರೋ ತರ ಶೇಷನಿಗಾಗಲಿ ಸೀತಾಪತಿಗಾಗಲಿ ಯಾವ ರೀತಿ ವಿಶೇಷವಾಗಿ ಭಗವಂತನ ಶೇಷಶಾಯಿ ಭಗವಂತನನ್ನ ಹಯಗ್ರೀವ ದೇವರನ್ನ ಸೇವೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲೇ ರಾಮನ ಬಗ್ಗೆನೂ ಹೇಳ್ತಾರೆ 15ನೇ ಅಧ್ಯಾಯದಲ್ಲಿ. ಇದೆಲ್ಲ ಕೇಳಿದ್ಮೇಲೆ ಒಂದು ಸಾರ ಹೇಳ್ತೀನಿ ಒಟ್ಟೆ ಏನಾಯ್ತು ಅಂತ. ರಾಮಚಂದ್ರವರ ಭೂಪತಿ ಸಾಂದ್ರ ಪ್ರೇಮವಂದ್ಯ ಚರಣೋ ರಘುಪೇಂದ್ರ ಅಂತ ಬರುತ್ತೆ 15ನೇ ಅಧ್ಯಾಯದಲ್ಲಿ. ಅಲ್ಲಿ ಹೇಳಿದ್ದೇನಂದ್ರೆ ಈ ರಾಜನಿಗೆ ಅನುಗ್ರಾಹಕವಾದ ರೂಪ ಯಾವುದು? ರಾಜರಿಗೆ ಅನುಗ್ರಹ ಮಾಡೋ ರೂಪ ಅಂದ್ರೆ ಅದು ರಾಮಚಂದ್ರ ರೂಪ. ಸೀತಾಪತಿಯಾದ ರಾಮ, ಆ ರಾಮಚಂದ್ರ ರೂಪ ಅನುಗ್ರಾಹಕ ರೂಪ. ಹಾಗಾದ್ರೆ ಒಂದು ಕಡೆ ಶೇಷಶಾಯಿಯಾದ ಭಗವಂತನ ರೂಪವನ್ನ ಧ್ಯಾನ ಮಾಡ್ಬೇಕು ವಿಶೇಷವಾಗಿ ಅಂತ ಉಪದೇಶ ಕೊಟ್ಟಿದ್ದಾರೆ ಶೇಷರಿಗೆ, ಪಂಡಿತರಿಗೆ. ಆಮೇಲೆ ಸೀತಾಪತಿಗೂ ಒಂದು ಉಪದೇಶ ಆಗಿದೆ. ಇನ್ನು ರಾಮನ ಅನುಗ್ರಹ ಬಹಳ ಮುಖ್ಯ ರಾಜರಿಗೆ, ಅದನ್ನು ವಿಶೇಷವಾಗಿ ಸೂಚನೆ ಮಾಡಿದ್ದಾರೆ. ಇಷ್ಟೆಲ್ಲ ಗಮನಿಸಿದಾಗ ಈಗ ಸದ್ಯಕ್ಕೆ ಶ್ಲೋಕ ಏನ್ ಪ್ರಾರಂಭ ಆಯ್ತು? ಈ 45ನೇ ಶ್ಲೋಕ. ಶೇಷಶಾಯಿನ್ ಮಮ ಸ್ವಾಮಿನ್ ದೇವಭೂಮನ್ ನಮೋಸ್ತುತೆ. ಶೇಷಶಾಯಿಯೇ, ನನ್ನ ಸ್ವಾಮಿಯೇ, ಪರಿಪೂರ್ಣನಾದ ದೇವರೇ, ನಿನಗೆ ನಮಸ್ಕಾರ. ಬೃಂದಾವನ ಪತೆ, ಯಮುನಾ ತೀರದ ಬೃಂದಾವನ ಸ್ವಾಮಿಯಾದ ಕೃಷ್ಣನೇ, ಅನಂತ ಅನಂತ ಜನ್ಮ ಅಘನಾಶನ, ಅನಂತಾನಂತ ಜನ್ಮಗಳಲ್ಲಿ ಏನು ಪಾಪಕರ್ಮಗಳನ್ನ ಸಂಪಾದನೆ ಮಾಡಿರ್ತೀವಲ್ಲ ಅದೆಲ್ಲ ಪಾಪಕರ್ಮಗಳನ್ನು ನಾಶಪಡಿಸುವ ಕೃಷ್ಣ. ಕೃಷ್ಣ ಕೃಷ್ಣ ಅಂದ್ರೆ ಅಷ್ಟು. ಬೃಂದಾವನ ಪತೆ ಶೇಷಶಾಯಿನ್ ಸ್ವಾಮಿನ್ ಭೂಮನ್ ದೇವ ಅಂತೆಲ್ಲ ಹೇಳಿದ್ರೆ ಆ ಕೃಷ್ಣನ ಒಂದು ಸ್ಮರಣೆಯಿಂದ ಎಂತೆಂಥ ಅನಂತ ಅನಂತ ಜನ್ಮಗಳ ಪಾಪ ಕಳಿಯುತ್ತೆ ಅಂತ ಅದರ ಅಭಿಪ್ರಾಯವನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಒಟ್ಟಾಗಿ ಏನಾಯ್ತು ಅಂದ್ರೆ ಇದುವರೆಗೆ ಅನೇಕ ಸ್ತೋತ್ರಗಳನ್ನ ಹೇಳ್ತಾ ಬಂದ್ರು. ಹಯಗ್ರೀವಾದಿ ಭಗವದ್ ರೂಪಗಳ ಸ್ತೋತ್ರ, ಅದನ್ನು ಇನ್ನೊಂದು ರೀತಿಯಲ್ಲಿ ವೃಂದಾವನ ಸ್ತೋತ್ರ ಅಂತಾನು ಕರೀತಾರೆ. ಆಮೇಲೆ ಪರ್ವತ ಅಭಿಮಾನಿ ದೇವತೆಗಳು, ನದಿ ಅಭಿಮಾನಿ ದೇವತೆಗಳು, ಇವರೆಲ್ಲ ಆಗುತ್ತೆ ಕ್ಷೇತ್ರಾಭಿಮಾನಿ ದೇವತೆಗಳು,
ಇವ ತೀರ್ಥಾಭಿಮಾನಿ ದೇವತೆಗಳು ಇವರೆಲ್ಲ ಸ್ತೋತ್ರ ಮಾಡ್ತಾ ಮಾಡ್ತಾ ಧವಲಗಂಗಾ ತೀರದ ಸುತ್ತಲೂ ಇರುವಂತಹ ಪ್ರತಿಯೊಂದು ಸನ್ನಿಧಾನವನ್ನ ಚಿಂತನೆ ಮಾಡಿ ಅಶ್ವತ್ಥ ವೃಕ್ಷದ ವಿಶೇಷವಾದ ಚಿಂತನೆಯನ್ನು ನಡೆಸಿ ದಿಢೀರ್ ಅಂತ ಈಗ ಶೇಷಶಾಯಿ ಯಾದ ಪರಮಾತ್ಮ ಹಯಗ್ರೀವ ಕೃಷ್ಣನ ಸ್ತೋತ್ರ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇವು ಪ್ರಮುಖವಾಗಿ ಕರ್ತವ್ಯ. ಇದನ್ನ ಮಾಡ್ಬೇಕು, ಎಲ್ಲರೂ ಕೂಡ ಪಾರಾಯಣವನ್ನ ಮಾಡ್ಬೇಕು, ವಿಶೇಷವಾಗಿ ಅದ್ರ ಸೇವೆ ಮಾಡ್ಬೇಕು. ಇದನ್ನ ಹೇಗ್ ಗೊತ್ತಾಯ್ತು ಅಂದ್ರೆ ಮುಂದಕ್ಕೆ ಹೇಳಿದ್ದಾರೆ, ಅಲ್ಲಿ ಶೇಷನಿಗೆ ಆಜ್ಞೆ ಮಾಡಿದ್ದಾರೆ, ಹಾಗೆ ಸೀತಾಪತಿಗೆ ಆಜ್ಞೆ ಆಗಿದೆ, ಹಾಗೆ ರಾಜ ಇಂಥ ತಪ್ಪು ಮಾಡ್ಬಿಡ್ತಾನೆ, ಆದ್ರೆ ಅವನ ಅನುಗ್ರಹಕ್ಕೆ ರಾಮಚಂದ್ರನ ವಿಶೇಷ ಆರಾಧನೆ ಮಾಡ್ಬೇಕು ಅಂತೆಲ್ಲ ಇದೆ ಮುಂದೆ. ಆದ್ರೆ ಇನ್ನೂ ರಾಮನ ಸ್ತೋತ್ರ ಬರ್ಲಿಲ್ಲ. ಅದಕ್ಕಿಂತ ಮುಂಚೆ, ಅದಕ್ಕೆ ರಾಮನ ಸ್ತೋತ್ರ ಮಾಡೋದಕ್ಕಿಂತ ಮುಂಚೆನೆ ಹಯಗ್ರೀವ ಸ್ತೋತ್ರ ಆದ್ಮೇಲೆ ಮಧ್ಯದಲ್ಲಿ ಈಗ ಕೃಷ್ಣನ ಸ್ತೋತ್ರವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ, ಇಷ್ಟು ಇದರ ಅಭಿಪ್ರಾಯ. ಆದ್ರಿಂದ ಇಲ್ಲಿ ಶ್ರೀಮುಷ್ಟಮಾಚಾರ್ಯರು ಒಟ್ಟು 10, 15, 22 ಇಷ್ಟು ಅಧ್ಯಾಯಗಳನ್ನ ಸ್ಮರಣೆ ಮಾಡಿಕೊಂಡು ಈ ಭಾಗ ಯಾಕೆ ಹೊರಟಿದೆ ಅಂದ್ರೆ ಮುಂದೆ ನಿದರ್ಶನ ಪರ್ವದಲ್ಲಿ ಕೊನೆಗೆ ಅವಶ್ಯವಾಗಿ ಭಕ್ತರು ಮಾಡಬೇಕಾದ ಯಾವ ರೂಪದ ಉಪಾಸನೆ ಇದೆ ಆ ಉಪಾಸನೆನ ಈಗಲೇ ತಿಳಿಸ್ತಾ ಇದ್ದಾರೆ. ಯಾಕೆ ಮಾಡ್ಬೇಕು ಅಂದ್ರೆ ನಾವು ಮಾಡಿದ ಪಾಪಕರ್ಮಗಳನ್ನ ಕಳ್ಕೊಳ್ಬೇಕು ಅಂತ ಆದ್ರೆ, ಯಾವುದೇ ನಿಂದ್ಯವಾದ ಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ ಅದೊಂದು ಅವಕಾಶ. ಅದನ್ನ ಈ ಸ್ತೋತ್ರದ ನಂತರ ಈ ಸ್ತೋತ್ರವನ್ನ ಈ 4 ಶ್ಲೋಕದಿಂದ ಈಗ ಹೇಳುವಂತದ್ದು ಅದನ್ನ ವಿಶೇಷವಾಗಿ ಪಾರಾಯಣ ಮಾಡ್ಬೇಕು ಅಂತ ಅದಕ್ಕೆ ತಿಳಿಸ್ಲಿಕ್ಕೋಸ್ಕರ ಈಗಲೇ ಅದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಇಡೀ ಸ್ವಾತ್ಮವೃಂದಾವನಾಖ್ಯಾನವನ್ನ ಗಮನಿಸಿದಾಗ ನಮಗೆ ಅದು ಅರ್ಥ ಆಗತ್ತೆ ಅದ್ರ ಹಿನ್ನೆಲೆ. ಇನ್ನು ಓದ್ತಾ ಅದರ ಸಂಬಂಧ ಎಲ್ಲಿದೆ, ಒಂದೊಂದು ಶ್ಲೋಕ ಬಂತು ಅಂದ್ರೆ ಅದ್ರ ಹಿನ್ನೆಲೆಯಾಗಿ ನಾವು ಮುಂದಿನ ಗೊತ್ತಿರ್ಬೇಕು ವಸ್ತುತ. ಅದೆಲ್ಲ ಅಂದ್ರೆ ಸ್ವಾತ್ಮವೃಂದಾವನಾಖ್ಯಾನ ಅಧ್ಯಯನ ಒಂದ್ಸಲಿ ಮೊದಲಿನ ಕೊನೆಯಾಗಿ ನೋಡ್ಬಿಡ್ಬೇಕು, ಆಮೇಲೆ ಇನ್ನೊಂದ್ಸಲಿ ನೋಡ್ಬೇಕು ಒಂದ್ಸಲಿ. ಅದು ಸರಿಯಾಗಿ ನೋಡಿದ್ರೆ ಆಗ ನಮಗ್ ಗೊತ್ತಾಗುತ್ತೆ ಓಹ್ ಏನ್ ಹೇಳಿಕ್ ಹೊರಟಿದ್ದಾರೆ ಅಂತ ಒಂದು ಹಿನ್ನೆಲೆಯಾಗಿ. ಈ ತರ ಇದುವರೆಗೆ ಈ ಕೃಷ್ಣನ ಸ್ತೋತ್ರವನ್ನಂತೂ ಪ್ರಾರಂಭ ಮಾಡಿದ್ರು. ಮುಂದೆ ಈ ಹಯಗ್ರೀವ ಸಮಗ್ರಾಂಗ ಅಂತ ಬಹಳ ಪ್ರಸಿದ್ಧವಾದ ಶ್ಲೋಕ, ಇದನ್ನ ಎಲ್ಲಾ ಕಡೆ ಕೇಳಿರ್ತೀರಿ ಅಂತಹ ಶ್ಲೋಕ ಹಯಗ್ರೀವ ಸಮಗ್ರಾಂಗ. ಈ ಶ್ಲೋಕದಲ್ಲಿ ಒಂದು ವಿಶೇಷ ಇದೆ ಅಂದ್ರೆ ಹಯಗ್ರೀವ ಅಂತ ಒಂದು ಶಬ್ದ ಬಂತಲ್ಲ, ಈ ಹಯಗ್ರೀವ ಅನ್ನೋ ಶಬ್ದಕ್ಕೆ ಮತ್ತೆ ವೃಂದಾವನ ಅಂತೆಲ್ಲ ಶಬ್ದ ಬಂತಲ್ಲ ಇದಕ್ಕೆ, ಅದರಲ್ಲೂ ವಿಶ್ವೋತ್ತಮ ತೀರ್ಥರು ತಾವು ಹಯಗ್ರೀವ ಅನ್ನೋ ಶಬ್ದಕ್ಕೆ 18ಕ್ಕಿಂತ ಜಾಸ್ತಿನೇ ಅರ್ಥ ಹೇಳಿದ್ದಾರೆ, ತುಂಬಾ ಅರ್ಥ ಹೇಳಿದ್ದಾರೆ. ಅದರಲ್ಲಿ ಈಗ ಸಿಕ್ಕಿರುವಂತಹ ಒಂದಿಷ್ಟು ಅರ್ಥಗಳು, ಒಂದೊಂದು ಹಯಗ್ರೀವ ಅನ್ನೋ ಶಬ್ದಕ್ಕೆ ಹೇಗೆ ನಾವು ಚಿಂತಿಸ್ಬೇಕು, ವೃಂದಾವನ ಅನ್ನೋ ಶಬ್ದಕ್ಕೆ ಏನೇನು ಸ್ವಾರಸ್ಯಗಳಿದೆ ಅಂತೆಲ್ಲ ಹೇಳಿದ್ದಾರೆ. ಅದನ್ನೆಲ್ಲ ನೋಡ್ಬೇಕು. ಅದನ್ನ ನಂತರ ನಾಳೆ ದಿವಸ ಇರಲ್ಲ ಪಾಠ, ನಾಳೆ ಪ್ರದೋಷ, ನಾಡಿದ್ದು ಮತ್ತೆ ಇದೆ ಪಾಠ ಅಂತ ತಿಳಿಸ್ತಾ ಆಗ ಆ ವಿಷಯಗಳನ್ನ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಧನ್ಯವಾದಗಳು ಗುರುಗಳಿಗೆ, ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ವಿಗ್ರಹ